3 ವರ್ಷ ನೀವು ಪ್ರಚಾರ ಮಾಡಿದರೆ 3 ವರ್ಷದಿಂದ ನಿರಂತರ ಹೇಳ್ತಾನೆ ಬಂದರು. ಬಟ್ ಅಲ್ಟಿಮೇಟ್ಲಿ ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆಲ್ಲರೂ ತಲೆಬಾಗ್ತೀವಿ. ಇಲ್ಲ, ಪಕ್ಷನೇ ಈ ರೀತಿ ಸುಮ್ಮನೆ ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆ ಅಂತ ಒಂದಾದ್ರೂ ಡಿಸಿಷನ್ ಯಾವುದಾದ್ರೂ ಹೇಳ್ಬಿಟ್ರೆ, ಒಂದು CM ಅವರಿಲ್ಲ ಇವರೇ ಮುಂದುವರಿತಾರೆ ಅಂದರೆ ಅದಾದ್ರೂ ನೆಮ್ಮದಿ ಇರುತ್ತೆ. ಯಾಕೆ ಶಾಸಕರು ನೆಮ್ಮದಿ? ಅದರಿಂದ ನಮಗೆ ಯಾವುದೇ ಆಡಳಿತಾತ್ಮಕ ತೊಂದರೆ ಏನಾಗಿಲ್ಲ. ಪಕ್ಷ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಮಂತ್ರಿಗಳಿಗೆ ಯಾವಾಗ ಸ್ಥಾನ ಹೋಗುತ್ತೆ ಅಂತೇಳಿ ಡುಗುಡುಗು ಆಗ್ತಿದೆ. ಯಾರಿಗೆ ಸಚಿವ ಸ್ಥಾನ ಇಲ್ಲ, ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ತಪ್ಪೇನಿದೆ? ಒಂದೊಂದು ಸರ್ತಿ BJP ಅವರಿಗೆ ಕೇಂದ್ರ ಸರ್ಕಾರನೇ 5 ವರ್ಷದಲ್ಲಿ 3 ಬಾರಿ ರೀಸಫಲ್ ಮಾಡ್ತಾರಲ್ಲ, ಅವಾಗ ಏನಂತೀರಿ ನೀವು? ಅಲ್ಲ, ಅದೇ ಮಾಡ್ತಿಲ್ಲ ಅಂತಾನೆ ಸರ್ ಶಾಸಕರು ಮಾಡಿ ಏನಾದರೂ ಮಾಡಲಿ, ಒಂದು ಕ್ಲಿಯರ್ ನೋಡಿ. ಅದಕ್ಕೆ ಯಾವುದೇ ಸಮಯ ಸಂದರ್ಭನೇ ಉತ್ತರ ಕೊಡ್ತಾರೆ. ಅದು ನಾನು ನೀವು ಅಥವಾ ಕಾರ್ಯಕರ್ತರು ತಗೊಳ್ತಕ್ಕಂಥ ನಿರ್ಣಯ ಅಲ್ಲ, ಪಕ್ಷದ ವರಿಷ್ಠರು ತಗೊಳ್ತಕ್ಕಂಥ ನಿರ್ಣಯ. ಅದು ನೀವು ಅವ್ರಿಗೆ ಕೇಳಿದರೆ ಭಾಳ ಸೂಕ್ತ. ಇತರ ವಿಚಾರಗಳೆಲ್ಲ ಹೈಕಮಾಂಡ್ ತುರ್ತಾಗಿ ನಿರ್ಧಾರ ತಗೊಳ್ತದ. ಈ ವಿಚಾರದಲ್ಲಿ ಯಾಕೆ ತಟಸ್ಥ ಆಗಿರ್ತದೆ? ತಟಸ್ಥ ಏನೂ ಆಗೇ ಇಲ್ಲಲ್ಲ, ಏನು ತಗೊಳ್ತಾನೆ ಇಲ್ಲ ಡಿಸಿಷನ್ ಅಂತ ಇದ್ದಾರೆ ನಿಮ್ಮ ಶಾಸಕರೇ. ಗೊಂದಲ ಇರಬಾರ್ದು. ನೋಡ್ರಿಪ್ಪ, ಅದು ಯಾರು ಅಂದಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ನಾವು ತಗೊಂಡ್ರೂ ಸರಿ ಅಂತ ಹೇಳಿದ್ವಿ, ತಗೊಳ್ಳದೇ ಇದ್ರೂ ಸರಿ ಅಂತ ಹೇಳಿದ್ವಿ. ಪಕ್ಷದ ಏನು ನಿರ್ಣಯ ಆಗುತ್ತೆ ಅದಕ್ಕೆಲ್ಲರೂ ತಲೆಬಾಗಿ ಕೆಲಸ ಮಾಡ್ತೀವಿ. ಅವ್ರು ಭಾಳ ಜನರ ಸಚಿವ ಸ್ಥಾನ ಕೂಡ ಈಗ ತೆಗಿತಾರೆ, ಬೇರೆದವ್ರನ್ನೆಲ್ಲ ತೆಗಿಬೇಕು, ಹಾಕ್ಬೇಕು ಅನ್ನೋದು ಇದು ನಿರಂತರ ಪ್ರಕ್ರಿಯೆ. ಅದನ್ನೇನು ಭಾಳ ತಲೆ ಕೆಡಿಸ್ಕೋಬಾರ್ದು. ಕೆಲವು ಮಂತ್ರಿಗಳು ಪಾಪ ತಗೊಂಡು ಖಾತೆನೇ ನಿರ್ವಹಿಸಿಲ್ಲ, ಹಂಗೆ ಹೋಗಿದ್ದಾರೆ. ಅದು ಉದಾಹರಣೆ ಇದಾವೆ. ಈಗ ಅಟ್ಲೀಸ್ಟ್ 3 ವರ್ಷ ಸ್ಟೆಬಿಲಿಟಿನ ಕೆಲಸ ಮಾಡಿದ್ದೀವಲ್ಲ. 3 ವರ್ಷ ನೀವು ಪ್ರಚಾರ ಮಾಡಿದರೆ 3 ವರ್ಷದಿಂದ ನಿರಂತರ ಹೇಳ್ತಾನೆ ಬಂದರು. ಬಟ್ ಅಲ್ಟಿಮೇಟ್ಲಿ ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆಲ್ಲರೂ ತಲೆಬಾಗ್ತೀವಿ. ಇಲ್ಲ, ಪಕ್ಷನೇ ಈ ರೀತಿ ಸುಮ್ಮನೆ ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆ ಅಂತ ಒಂದಾದ್ರೂ ಡಿಸಿಷನ್ ಯಾವುದಾದ್ರೂ ಹೇಳ್ಬಿಟ್ರೆ, ಒಂದು CM ಅವರಿಲ್ಲ ಇವರೇ ಮುಂದುವರಿತಾರೆ ಅಂದರೆ ಅದಾದ್ರೂ ನೆಮ್ಮದಿ ಇರುತ್ತೆ. ಯಾಕೆ ಶಾಸಕರು ನೆಮ್ಮದಿ? ಅದರಿಂದ ನಮಗೆ ಯಾವುದೇ ಆಡಳಿತಾತ್ಮಕ ತೊಂದರೆ ಏನಾಗಿಲ್ಲ. ಪಕ್ಷ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಮಂತ್ರಿಗಳಿಗೆ ಯಾವಾಗ ಸ್ಥಾನ ಹೋಗುತ್ತೆ ಅಂತೇಳಿ ಡುಗುಡುಗು ಆಗ್ತಿದೆ. ಯಾರಿಗೆ ಸಚಿವ ಸ್ಥಾನ ಇಲ್ಲ, ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ತಪ್ಪೇನಿದೆ? ಒಂದೊಂದು ಸರ್ತಿ BJP ಅವರಿಗೆ ಕೇಂದ್ರ ಸರ್ಕಾರನೇ 5 ವರ್ಷದಲ್ಲಿ 3 ಬಾರಿ ರೀಸಫಲ್ ಮಾಡ್ತಾರಲ್ಲ, ಅವಾಗ ಏನಂತೀರಿ ನೀವು? ಅಲ್ಲ, ಅದೇ ಮಾಡ್ತಿಲ್ಲ ಅಂತಾನೆ ಸರ್ ಶಾಸಕರು ಮಾಡಿ ಏನಾದರೂ ಮಾಡಲಿ, ಒಂದು ಕ್ಲಿಯರ್ ನೋಡಿ. ಅದಕ್ಕೆ ಯಾವುದೇ ಸಮಯ ಸಂದರ್ಭನೇ ಉತ್ತರ ಕೊಡ್ತಾರೆ. ಅದು ನಾನು ನೀವು ಅಥವಾ ಕಾರ್ಯಕರ್ತರು ತಗೊಳ್ತಕ್ಕಂಥ ನಿರ್ಣಯ ಅಲ್ಲ, ಪಕ್ಷದ ವರಿಷ್ಠರು ತಗೊಳ್ತಕ್ಕಂಥ ನಿರ್ಣಯ. ಅದು ನೀವು ಅವ್ರಿಗೆ ಕೇಳಿದರೆ ಭಾಳ ಸೂಕ್ತ. ಇತರ ವಿಚಾರಗಳೆಲ್ಲ ಹೈಕಮಾಂಡ್ ತುರ್ತಾಗಿ ನಿರ್ಧಾರ ತಗೊಳ್ತದ. ಈ ವಿಚಾರದಲ್ಲಿ ಯಾಕೆ ತಟಸ್ಥ ಆಗಿರ್ತದೆ? ತಟಸ್ಥ ಏನೂ ಆಗೇ ಇಲ್ಲಲ್ಲ, ಏನು ತಗೊಳ್ತಾನೆ ಇಲ್ಲ ಡಿಸಿಷನ್ ಅಂತ ಇದ್ದಾರೆ ನಿಮ್ಮ ಶಾಸಕರೇ. ಗೊಂದಲ ಇರಬಾರ್ದು. ನೋಡ್ರಿಪ್ಪ, ಅದು ಯಾರು ಅಂದಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ನಾವು ತಗೊಂಡ್ರೂ ಸರಿ ಅಂತ ಹೇಳಿದ್ವಿ, ತಗೊಳ್ಳದೇ ಇದ್ರೂ ಸರಿ ಅಂತ ಹೇಳಿದ್ವಿ. ಪಕ್ಷದ ಏನು ನಿರ್ಣಯ ಆಗುತ್ತೆ ಅದಕ್ಕೆಲ್ಲರೂ ತಲೆಬಾಗಿ ಕೆಲಸ ಮಾಡ್ತೀವಿ. ಅವ್ರು ಭಾಳ ಜನರ ಸಚಿವ ಸ್ಥಾನ ಕೂಡ ಈಗ ತೆಗಿತಾರೆ, ಬೇರೆದವ್ರನ್ನೆಲ್ಲ ತೆಗಿಬೇಕು, ಹಾಕ್ಬೇಕು ಅನ್ನೋದು ಇದು ನಿರಂತರ ಪ್ರಕ್ರಿಯೆ. ಅದನ್ನೇನು ಭಾಳ ತಲೆ ಕೆಡಿಸ್ಕೋಬಾರ್ದು. ಕೆಲವು ಮಂತ್ರಿಗಳು ಪಾಪ ತಗೊಂಡು ಖಾತೆನೇ ನಿರ್ವಹಿಸಿಲ್ಲ, ಹಂಗೆ ಹೋಗಿದ್ದಾರೆ. ಅದು ಉದಾಹರಣೆ ಇದಾವೆ. ಈಗ ಅಟ್ಲೀಸ್ಟ್ 3 ವರ್ಷ ಸ್ಟೆಬಿಲಿಟಿನ ಕೆಲಸ ಮಾಡಿದ್ದೀವಲ್ಲ.